ಬ್ಯಾಕ್ ಟು AR ಕುಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಚಾನಲ್. ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಕ್ಯಾರೆಟು 1 kg ಇದೆ. ಈ ರೀತಿ ಮೇಲೆಲ್ಲ ಚಿಪ್ಪೆ ಬಿಡಿಸ್ಬಿಟ್ಟು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಚಳಿಗಾಲದಲ್ಲಂತೂ ಮಾರ್ಕೆಟಲ್ಲಿ ತುಂಬಾ ಫ್ರೆಶ್ ಆಗಿರೋ ಕ್ಯಾರೆಟ್ ಸಿಗುತ್ತೆ. ಈ ರೀತಿ ಹಲ್ವಾ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ತುರಿದ್ಕೊಳ್ಳಿ, ಈ ರೀತಿ ಚಿಕ್ಕದಾಗಿ. ಇದೇ ರೀತಿಯಾಗಿ ಎಲ್ಲ ಕ್ಯಾರೆಟ್ನ ತುರಿದು ಇಟ್ಕೊಳ್ಳಿ. ನೋಡಿ, ಹೀಗೆ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೂ ಈ ರೀತಿ ಚಿಕ್ಕದಾಗಿ ತುರಿದು ಇಟ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ತುಪ್ಪ ಕಾದ ನಂತರ ತುರಿದು ಇಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟ್ರಿಂದ ನೀರು ಹಿಂಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಮುಚ್ಚಿಬಿಟ್ಟು ಒಂದು 10 ನಿಮಿಷನೂ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ಮಗ್ಗಿಸ್ಕೋಬೇಕು. ಹಾಗಾದ್ರೇ ತುಂಬ ಚೆನ್ನಾಗಾಗೋದು. ಮತ್ತು ನಿಮ್ಮ ಮಿಡ್ಲಲ್ಲಿ ಸ್ವಲ್ಪ ತುಪ್ಪನೂ ಹಾಕೋಬೋದು, ನಿಮ್ಮ ಇಷ್ಟ. ನೋಡಿ, ಈ ರೀತಿ ಸ್ವಲ್ಪ ಮಗ್ಗಿದೆ. ಇದೇ ರೀತಿ ಇನ್ನು ಇದರಲ್ಲಿ ಕ್ಯಾರೆಟಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಮತ್ತೆ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಮಗ್ಗಿಸ್ಕೊಳ್ಳಿ. ನೋಡಿ, ಇವಾಗ ಆಲ್ಮೋಸ್ಟ್ ಅರ್ಧದಷ್ಟು ಮಗ್ಗಿದೆ ಇದು. ಇವಾಗ 1 ಕಪ್ ಹಾಲು ಹಾಕ್ಕೊಂಡು ಕೆನೆ ಇರೋ ಅಂಥದ್ದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದ್ರ ಬದಲಿ ಮಿಲ್ಕ್ ಮೇಡು ಹಾಕೋಬೋದು, ತುಂಬಾ ಟೇಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಕೋವನ್ನು ಹಾಕೋಬೋದು, ಆಪ್ಷನಲ್ಲು. ಈ 3ರಲ್ಲಿ ಯಾವುದಾದ್ರೂ ಹಾಕೋಬೋದು. ಇದು ಚೆನ್ನಾಗಿ ಕುದ್ದು ಮೇಲೆ ಈ ರೀತಿ 3/4 ಕಪ್ಪು ಸಕ್ಕರೆ ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಕುದ್ದಿದೆ. ಇವಾಗ ಒಂದು ಚಿಕ್ಕ ಪ್ಯಾನ್ಗೆ 1 ಸ್ಪೂನು ತುಪ್ಪ ಹಾಕ್ಕೊಂಡು ತುಪ್ಪ ಕಾದ ನಂತರ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಫ್ರೈ ಆದಮೇಲೆ ದ್ರಾಕ್ಷಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಹಲ್ವಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಹತ್ಬಿಟ್ಟು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಲಾಸ್ಟಲ್ಲಿ 1 ನಿಮಿಷ ಚೆನ್ನಾಗೆ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಅಷ್ಟೇ, ತುಂಬಾ ರುಚಿಕರವಾದ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಫಾಲೋ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಕ್ಯಾರೆಟ್ ಹಲ್ವಾನ ಬಿಸಿ ಬಿಸಿ ಇರುವಾಗಲೇ ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಆಲ್.